ಕಲಬುರಗಿ ಜಿಲ್ಲೆಯ ನಂದೀಕುರ ಗ್ರಾಮದಲ್ಲಿ ದುರ್ಘಟನೆ ನಡೆದಿದೆ. ಹೌದು, ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಪಾಟೀಲ್ ಮೃತಪಟ್ಟಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಈ ಘಟನೆ ಬಿಜೆಪಿ ಕಾರ್ಯಕರ್ತ ಮಲ್ಲಿನಾಥ್ ಬಿರಾದರ್ ಅವರ ಮನೆಯ ಆವರಣದಲ್ಲಿ ನಡೆದಿದ್ದು, ಸದ್ಯಕ್ಕೆ ಮಲ್ಲಿನಾಥ್ ಬಿರಾದರರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜ್ಯೋತಿ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ ಕಾರ್ಯಕರ್ತೆ. ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಬ್ರಹ್ಮಾಪುರ ಬಡಾವಣೆಯ ನಿವಾಸಿ ಜ್ಯೋತಿ ಪಾಟೀಲ್ ನಿನ್ನೆ ರಾತ್ರಿ ಕಲಬುರಗಿಯ ನಂದೀಕುರ ಗ್ರಾಮದಲ್ಲಿ ಘಟನೆ ಜರುಗಿದೆ. ಬಿಜೆಪಿ ಕಾರ್ಯಕರ್ತ ಮಲ್ಲಿನಾಥ್ ಬಿರಾದರ್ ಮನೆ ಬಳಿ ಘಟನೆ ಜರುಗಿದೆ. ಮಲ್ಲಿನಾಥ್ ಬಿರಾದರ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಲ್ಲಿನಾಥ್ ಬಿರಾದರ್ ಜೊತೆ ಹಣದ ವ್ಯವಹಾರ ಹೊಂದಿದ್ದ ಜ್ಯೋತಿ ಹಣಕಾಸು ಕಿರಿಕೆ ಮಲ್ಲಿನಾಥ್ ಬಿರಾದರ್ ಮನೆಗೆ ಹೋಗಿ ಸುಸೈಡ್ ಮಾಡಿಕೊಂಡಿದ್ದಾರೆ. ಪತ್ನಿ 3 ಮಕ್ಕಳ ಜೊತೆ ನಂದೀಕೂರದಲ್ಲಿ ವಾಸವಿದ್ದ ಮಲ್ಲಿನಾಥ್ ಬಾಗಿಲು ತೆರೆದು ತಕ್ಷಣ ಬೆಂಕಿಯನ್ನ ಹಚ್ಚಿಕೊಂಡಿರುವ ಜ್ಯೋತಿ ಪಾಟೀಲ್. ಫೋನ್ ಬರೋದಾಗ ಪೊಲೀಸರು ಬಂದಿರ ನಮ್ಮ ಕಾಲೇಜ್ಗೆ ಹೋದ ಸರ್. ಹೋದಾಗ ಅಲ್ಲಿ ಸ್ಪಾಟ್ನಾಗ ಡೆಡ್ ಬಾಡಿ ಇದೆ ಸರ್. ಅದು ಅವ್ರ ಮನೆದವ್ರೆ ಅಂತಾರೆ ಸರ್, ಇಲ್ಲ ಅವರೇ ಬಂದು ಸೂಸೈಡ್ ಮಾಡ್ಕೊಳ್ಳೋ ಅಂತಾರ್ರಿ. ನಮ್ಮ ಅನ್ನೋ ಪ್ರಕಾರ ರೀ ಅವರೇ ಕೊಲೆ ಮಾಡ್ತಾರೆ. ಸೂಸೈಡ್ ಮಾಡ್ಕೋತ ಅಲ್ಲಿ ಸೂಸೈಡ್ ಮಾಡ್ಕೋತಾರ್ರಿ. ಅವ್ರ ಮನೆಗೆ ಹೋಗಿ ಯಾಕೆ ಸೂಸೈಡ್ ಮಾಡ್ಕೋತ ಅನುಮಾನ ಸರ್. ಆ ಸಂಬಂಧ ಯಾರು ಏನ್ ಸಂಬಂಧ ಏನ್ ಫ್ರೆಂಡ್ಶಿಪ್ ಯಾರು ರಿಲೇಟಿವ್ಸ್ ಫ್ರೆಂಡ್ಶಿಪ್ ಏನೂ ಇಲ್ಲ ಸರ್. ಫಸ್ಟ್ ಟೈಮ್ ನೋಡಿದ್ವಿ ಸರ್. ನಮ್ಮ ಅನುಮಾನ ಸರ್ ಅವ್ರ ಮೇಲೆ ಸರ್. ಹೆಂಗಾಯ್ತದು ಹೆಂಗೈತೆ ಅಂತ ಗೊತ್ತಿಲ್ಲ ಸರ್. ಡೈರೆಕ್ಟ್ ಪೊಲೀಸ್ ಕಡೆ ಫೋನ್ ಬಂದಿದೆ ಸರ್. ಅವಾಗ ಬರೋದಾಗ ಗೊತ್ತಾಗಿದೆ ಸರ್. ಪೊಲೀಸ್ ಕಡೆ ಫೋನ್ ಬಂದಿದ್ರಿ. ಫೋನ್ ಬರ್ನ ನಿಮ್ಮ ಮಿಸಸ್ ಹಿಂಗ ಸೂಸೈಡ್ ಮಾಡ್ಕೊಂಡ್ರ ಪೊಲೀಸರು ಫೋನ್ ಬರ್ತದೆ ಸರ್. ಫೋನ್ ಬರೋದಾಗ ಪೊಲೀಸರು ಬಂದಿರ ನಮ್ಮ ಕಾಲೇಜ್ಗೆ ಹೋದ ಸರ್. ಹೋದಾಗ ಅಲ್ಲಿ ಸ್ಪಾಟ್ನಾಗ ಡೆಡ್ ಬಾಡಿ ಇದೆ ಸರ್. ಅದು ಅವ್ರ ಮನೆದವ್ರೆ ಅಂತಾರೆ ಸರ್, ಇಲ್ಲ ಅವರೇ ಬಂದು ಸೂಸೈಡ್ ಮಾಡ್ಕೊಳ್ಳೋ ಅಂತಾರ್ರಿ. ನಮ್ಮ ಅನ್ನೋ ಪ್ರಕಾರ ರೀ ಅವರೇ ಕೊಲೆ ಮಾಡ್ತಾರೆ. ಸೂಸೈಡ್ ಮಾಡ್ಕೋತ ಅಲ್ಲಿ ಸೂಸೈಡ್ ಮಾಡ್ಕೋತಾರ್ರಿ. ಅವ್ರ ಮನೆಗೆ ಹೋಗಿ ಯಾಕೆ ಸೂಸೈಡ್ ಮಾಡ್ಕೋತ ಅನುಮಾನ.